Hello aspirants, welcome back to Where IAS. In our lecture series on Indian polity, ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತಾ ಇದ್ವಿ. ಸೊ ಫಂಡಮೆಂಟಲ್ ರೈಟ್ಸ್ ಓದಬೇಕಾದ್ರೆ ನಾವು ಈ ಟಾಪಿಕ್ಸ್, ಇಲ್ಲಿ 6 ಟಾಪಿಕ್ಸ್ ಮೆನ್ಷನ್ ಮಾಡಿದ್ದೀನಲ್ಲ, ಸೊ ಈ 6 ಟಾಪಿಕ್ಸ್ ಬಗ್ಗೆ ಓದಬೇಕು. ಆಲ್ರೆಡಿ ನಾವು ಈ 5 ಟಾಪಿಕ್ಸ್ನ ಕಂಪ್ಲೀಟಾಗಿ ಕವರ್ ಮಾಡಿದ್ದೀವಿ ಆ್ಯಂಡ್ 6th ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ದಟ್ ಇಸ್ ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸಲ್ಲಿ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ನಾವು ಆಲ್ರೆಡಿ ಓದಿದ್ದೀವಿ. ದಟ್ ಇಸ್ ಐ ಸೆಡ್ ದೆರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ಯಾವ್ಯಾವುದು ಅಂತ ಆಲ್ರೆಡಿ ನಾವು ಕವರ್ ಮಾಡಿದ್ದೀವಿ. ಇದರಲ್ಲಿ ಸ್ಟಾರ್ಟಿಂಗ್ 3, ದಟ್ ಇಸ್ ದ ರೈಟ್ ಟು ಇಕ್ವಾಲಿಟಿ ಫ್ರಮ್ ಆರ್ಟಿಕಲ್ 14 to 18. ನೆಕ್ಸ್ಟ್ ವಿ ಹ್ಯಾವ್ ರೈಟ್ ಟು ಫ್ರೀಡಮ್ ಫ್ರಮ್ ಆರ್ಟಿಕಲ್ಸ್ 19 to 22. ಆ್ಯಂಡ್ ಥರ್ಡ್ ಫಂಡಮೆಂಟಲ್ ರೈಟ್ ಇಸ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ವಿಚ್ ಇಸ್ ಆರ್ಟಿಕಲ್ಸ್ 23 and 24. ಈ 3 ಫಂಡಮೆಂಟಲ್ ರೈಟ್ಸ್ನ ಆಲ್ರೆಡಿ ನಾವು ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ. ಇವಾಗ ನಾವು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನಲ್ಲಿ ಐ ಸೆಡ್ ಇಟ್ ಕವರ್ಸ್ ಆರ್ಟಿಕಲ್ಸ್ 25 to 28 ಅಂತ. ಇವಾಗ ಆರ್ಟಿಕಲ್ 25, 26, 27 ಕವರ್ ಮಾಡಿದ್ದೀವಿ. ಟು ರಿವೈಸ್ ಆರ್ಟಿಕಲ್ 25 ಅಂದ ತಕ್ಷಣ ನಮಗೆ 4 ಪಾಯಿಂಟ್ಸ್ ನೆನಪಾಗಬೇಕು. ಸೊ ದ ಫಸ್ಟ್ ಪಾಯಿಂಟ್ ಏನು ಹೇಳ್ತಿದೆ ಅಂತಂದರೆ, ಆರ್ಟಿಕಲ್ 25 ಏನು ಗ್ಯಾರಂಟೀಸ್ ಕೊಡ್ತಾ ಇದೆ? ಇಟ್ ಇಸ್ ಗ್ಯಾರಂಟಿಯಿಂಗ್ ಅವರ್ ರೈಟ್ ಟು ಕನ್ಸೈನ್ಸ್, ಪ್ರೊಫೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪೊಗೇಟ್ ಏನು ರಿಲಿಜಿಯನ್ ಅಂತ. ಸೊ ದೀಸ್ ಆರ್ ದ ರೈಟ್ಸ್ ದಟ್ ಆರ್ಟಿಕಲ್ 25 ಇಸ್ ಗ್ಯಾರಂಟಿಂಗ್. ಎಸ್, ಈ ರೈಟ್ಸ್ನ, ಈ ರಿಲಿಜಿಯಸ್ ಫ್ರೀಡಮ್ಸ್ನ ಕೊಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ರೆಸ್ಟ್ರಿಕ್ಷನ್ಸ್ ಆಲ್ಸೋ. ಇಟ್ ಈಸ್ ಆಲ್ಸೋ ಗಿವಿಂಗ್ ರೆಸ್ಟ್ರಿಕ್ಷನ್ಸ್ ಅಂತ. ಸೊ ಆ ರೆಸ್ಟ್ರಿಕ್ಷನ್ಸ್ ಯಾವ ಗ್ರೌಂಡ್ಸ್ ಮೇಲೆ ಕೊಡ್ತಾ ಇದೆ? ಇಟ್ ಈಸ್ ಗಿವಿಂಗ್ ರೆಸ್ಟ್ರಿಕ್ಷನ್ಸ್ ಆನ್ ಪಬ್ಲಿಕ್ ಆರ್ಡರ್, ಹೆಲ್ತ್, ಮೊರಾಲಿಟಿ ಆ್ಯಂಡ್ ಅದರ್ ಫಂಡಮೆಂಟಲ್ ರೈಟ್ಸ್ ಅಂತ. ನೆಕ್ಸ್ಟ್ ಏನು, ಇಟ್ ಈಸ್ ಆಲ್ಸೋ ಟೆಲಿಂಗ್ ದಟ್ ಇಟ್ ಈಸ್ ಗಿವಿಂಗ್ ಪವರ್ಸ್ ಟು ಸ್ಟೇಟ್ಸ್ ಅಂತ. ಏನಕ್ಕೆ ಸ್ಟೇಟ್ಸ್ಗೆ? ಟು ಮೇಕ್ ಲಾಸ್. ಸೊ ಅದನ್ನು ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇಲ್ಲಿ ಆರ್ಟಿಕಲ್ 25 ಅಂದರೆ ಹಿಂದೂಸ್ ವಿತ್ ರೆಫರೆನ್ಸ್ ಟು ಆರ್ಟಿಕಲ್ 25 ಅಂದರೆ ಏನು, ಮತ್ತು ಇದು ಹೇಳುತ್ತೆ ದ ಕರ್ಪಾನ್ಸ್ ಆಫ್ ಸಿಕ್ಸ್ ಈಸ್ ಲೈಕ್ ಪ್ರೊಫೆಷನ್ ಆಫ್ ಸಿಖ್ ರಿಲಿಜಿಯನ್ ಅಂತ. ಸೊ ಈ ಆಲ್ರೆಡಿ 4 ಪಾಯಿಂಟ್ಸ್ನ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ ಆರ್ಟಿಕಲ್ 25ಅಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಆರ್ಟಿಕಲ್ 26. ಆರ್ಟಿಕಲ್ 26 ಅಂದಿದ ತಕ್ಷಣ ಏನು ನೆನಪಾಗಬೇಕು? ದಟ್ ಇಸ್ ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ರಿಲಿಜಿಯಸ್ ಡಿನಾಮಿನೇಷನ್ಸ್ ಅಂತ. ಸೊ ರಿಲಿಜಿಯಸ್ ಡಿನಾಮಿನೇಷನ್ಸ್ಗೆ ರೈಟ್ಸ್ ಕೊಡ್ತಾ ಇದೆ. ಏನಕ್ಕೆ? ದಟ್ ಇಸ್ ಟು ಎಸ್ಟಾಬ್ಲಿಷ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಡ್ಮಿನಿಸ್ಟರ್ ದೆಮ್, ಆ್ಯಂಡ್ ಆಲ್ಸೋ ಇಟ್ ಇಸ್ ಗಿವಿಂಗ್ ರೈಟ್ಸ್ ಟು religious institutions to acquire property, that is both movable and immovable property, and everything has to be in accordance with law anta odidvi. So this is about article 26. Next we have is article ಇದರಲ್ಲಿ ಆರ್ಟಿಕಲ್ 26 ಅಲ್ಲಿ ನಾನು ಹೇಳಿದೆ ರಿಲಿಜಿಯಸ್ ಡಿನಾಮಿನೇಷನ್ ಅನ್ನೋದು ಎಲ್ಲೂ ಡಿಫೈನ್ ಆಗಿಲ್ಲ. ಸೊ ಇಟ್ ವಾಸ್ ಗಿವನ್ ಬೈ ಶಿರೂರ್ ಮಠ್ ಕೇಸ್ ಅಂತ. ಶಿರೂರ್ ಮಠ್ ಕೇಸ್ ಇಸ್ ಇಂಪಾರ್ಟೆಂಟ್ ಫಾರ್ 2 things. ದಟ್ ಇಸ್ ದ ಫಸ್ಟ್ ಥಿಂಗ್ ಇಸ್ ಇಟ್ ಇಸ್ ಡಿಫೈನಿಂಗ್ ರಿಲಿಜಿಯಸ್ ಡಿನಾಮಿನೇಷನ್, ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಟ್ ಇಸ್ ಪ್ರೊವೈಡಿಂಗ್ ಫಾರ್ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಅಂತ. ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಎಲ್ಲ ಯೂಸ್ ಆಗುತ್ತೆ ವೆನ್ ದರ್ ಇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜಿಯಸ್ ರಿಚುವಲ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. ಈ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಯೂಸ್ ಮಾಡಿಕೊಂಡು ಈ ಕೇಸ್ನ, ಈ ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ತಾರೆ. ಈ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಾಲಿಟಿ ಏನು ಹೇಳುತ್ತೆ ಅನ್ನೋದನ್ನ ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಕವರ್ ಮಾಡಿದ್ದೀವಿ. ಆಲ್ಸೋ ಆರ್ಟಿಕಲ್ 27 ಬಗ್ಗೆನೂ ಓದಿದ್ವಿ. ಸೊ ಆರ್ಟಿಕಲ್ 27 ಹೇಳ್ತಾ ಇದೆ, ಏನು ಹೇಳ್ತಾ ಇದೆ? ಇಟ್ ಇಸ್ ಟೆಲಿಂಗ್ ನೋ ಟ್ಯಾಕ್ಸಸ್ ಆನ್ ರಿಲಿಜಿಯನ್ ಆರ್ ಪರ್ಟಿಕ್ಯುಲರ್ ರಿಲಿಜಿಯಸ್ ಆಕ್ಟಿವಿಟೀಸ್. ಯಾವುದೇ ಒಂದು ರಿಲಿಜಿಯನ್ ಮೇಲೆ ಟ್ಯಾಕ್ಸ್ನ ಇಂಪೋಸ್ ಮಾಡೋಕ್ಕಾಗಲ್ಲ. However, the money from the taxes can be spent to promote all religions ಅಂತ ಹೇಳಿದ್ದೆ. ಸೊ ಇದೇನು ಹೇಳ್ತಾ ಇದೆ? ಇಟ್ ಈಸ್ ಪ್ರಮೋಟಿಂಗ್ ಅವರ್ ಸೆಕ್ಯುಲರ್ ಕ್ಯಾರೆಕ್ಟರ್ ಅಲ್ವಾ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಆಲ್ ರಿಲಿಜಿಯನ್ಸು ಮತ್ತು ನೋ ಟ್ಯಾಕ್ಸಸ್ ಆನ್ ರಿಲಿಜಿಯನ್ ಅನ್ನೋದನ್ನ ಹೇಳುತ್ತೆ ಆರ್ಟಿಕಲ್ 27. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಆರ್ಟಿಕಲ್ 28. ಆರ್ಟಿಕಲ್ 28ನ ಇವಾಗ ಇಲ್ಲಿ ಫುಲ್ ಡೀಟೇಲ್ ಆಗಿ ಓದೋಣ. ಆರ್ಟಿಕಲ್ 28 ಏನು ಹೇಳ್ತಿದೆ ಅಂತಂದರೆ, ಇಟ್ ಈಸ್ ಪ್ರೊವೈಡಿಂಗ್ ಫಾರ್, ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ದ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಸೊ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸು ಅಲೌಡಾ, ನಾಟ್ ಅಲೌಡಾ, ಏನು ಅನ್ನೋದನ್ನು ಆರ್ಟಿಕಲ್ 28 ಹೇಳ್ತಾ ಇದೆ. ಸೊ ಇಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಒನ್ಸ್ ಅಗೇನ್ ದ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ದ ಗವರ್ನಮೆಂಟ್ ಓನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲ, ಅಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳ್ತಾ ಇದೆ. ಹಾಗಾದರೆ ಎಲ್ಲಿ ಅಲೋ ಮಾಡ್ತಾರೆ? ಆ್ಯಂಡ್ ಆಲ್ಸೋ ಕಂಪಲ್ಸರಿ ಅಟೆಂಡೆನ್ಸ್ ಎಲ್ಲಿ ಅಂತಂದರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸಲ್ಲಿ, ಆಬ್ವಿಯಸ್ಲಿ ಅಲ್ವಾ. ಯಾವುದಾದ್ರೂ ಮದರಸಾಸ್ ಇದ್ದರೆ ಅಥವಾ ಯಾವುದಾದ್ರೂ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ ಥರ ಎಲ್ಲ ಇತ್ತು ಅಂತಂದರೆ ಅಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲೋಡು. ಹಾಗೆಯೇ ಕಂಪಲ್ಸರಿ ಅಟೆಂಡೆನ್ಸ್ ಕೂಡ ಅವರು ಹಾಕೋಬೋದು, ಇಂಪೋಸ್ ಮಾಡ್ಕೋಬೋದು. ಆದರೆ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವುದೇ ರೀತಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ನ ಕೊಡೋ ಹಾಗಿಲ್ಲ. ಇಟ್ ಇಸ್ ನಾಟ್ ಅಲೌಡ್ ಅಂತ ಹೇಳ್ತಾ ಇದೆ ಆರ್ಟಿಕಲ್ 28. ಹಾಗಾದರೆ ಅಲೌಡ್ ಬಟ್ ಅಟೆಂಡೆನ್ಸ್ ನಾಟ್ ಕಂಪಲ್ಸರಿ. ಯಾವ ಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಲ್ಲಿ ಅಂದರೆ ಗೌರ್ಮೆಂಟ್ ಏಡೆಡ್ ಅಥವಾ ಅಡ್ಮಿನಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಸ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ ಅಲೌಡ್. ಹಾಗಾದರೆ ಅಟೆಂಡೆನ್ಸ್ನ ಕಂಪಲ್ಸರಿ ಮಾಡೋ ಹಾಗಿಲ್ಲ ಅಂತ ಆರ್ಟಿಕಲ್ 28 ಹೇಳ್ತಾ ಇದೆ. ಸೊ ಆರ್ಟಿಕಲ್ 28ಅಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಂದುಬಿಟ್ಟು 3 ಟೈಪ್ಸ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ದ ಫಸ್ಟ್ ಇಸ್ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್. ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇಸ್ ನಾಟ್ ಅಲೌಡ್ ಅಟ್ ಆಲ್. ವೆರಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಟೈಪ್ 2 ಅಲ್ಲಿ ಅಂದರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೆಲ್ಲ
ಎಸ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ ಅಲೌಡ್ ಆ್ಯಂಡ್ ಆಲ್ಸೋ ಕಂಪಲ್ಸರಿ ಅಟೆಂಡೆನ್ಸ್ ದೇ ಕ್ಯಾನ್ ಇಂಪೋಸ್ ಅಂತ. ಸೊ ಇಲ್ಲಿ ಸೆಕೆಂಡ್ ಟೈಪ್, ಇವಾಗ ಗೌರ್ಮೆಂಟ್ ಏಡೆಡ್ ಅಥವಾ ಗೌರ್ಮೆಂಟ್ ಅಡ್ಮಿನಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಸ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ನ ಕೊಡಬಹುದು, ಆದರೆ ಅಟೆಂಡೆನ್ಸು ನಾಟ್ ಕಂಪಲ್ಸರಿ ಅಂತ ಆರ್ಟಿಕಲ್ 28 ಹೇಳ್ತಾ ಇದೆ. ಸೊ ಇದು ಆರ್ಟಿಕಲ್ 28ಇಂದ ನಮಗೆ ಫುಲ್ ಫಂಡಮೆಂಟಲ್ ರೈಟ್ ಯಾವುದು, ದಟ್ ಇಸ್ ರೈಟ್ ಟು ಫ್ರೀಡಮ್ ಆನ್ ರಿಲಿಜಿಯನ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ರೈಟ್ ಟು ಫ್ರೀಡಮ್ ಆನ್ ರಿಲಿಜಿಯನ್ನ ರಿವೈಸ್ ಮಾಡಬೇಕಂದ್ರೆ ಐ ಸೆಡ್ ಇಟ್ ಇಸ್ ಫ್ರಮ್ ಆರ್ಟಿಕಲ್ಸ್ 25 to 28. ಆರ್ಟಿಕಲ್ 25 ಏನು ಹೇಳ್ತಾ ಇದೆ, ಈ ಥರ ಒಂದು ಚಾರ್ಟ್ ಹಾಕೊಂಡ್ಬಿಟ್ರೆ ಇಟ್ ಇಸ್ ವೆರಿ ಈಸಿ ಫಾರ್ ಅಸ್ ಟು ರಿವೈಸ್ ಅಲ್ವಾ. ಸೊ ಇವಾಗ ಆರ್ಟಿಕಲ್ 25 ಅಂದಿದ ತಕ್ಷಣ ದ 4 ಥಿಂಗ್ಸ್ ಇದೆಲ್ಲ ಗ್ಯಾರಂಟೀಸ್ನ ನೆನ್ಪಿಟ್ಕೊಳ್ಬೇಕು. ದಟ್ ಇಸ್ ಇಟ್ ಈಸ್ ಗ್ಯಾರಂಟಿಂಗ್ ರೈಟ್ ಟು ಕನ್ಸೈನ್ಸ್, ಪ್ರೊಫೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ಅಂತ. ಆರ್ಟಿಕಲ್ 26 ಅಂದಿದ ತಕ್ಷಣ ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ರಿಲಿಜಿಯಸ್ ಡಿನಾಮಿನೇಷನ್ಸ್, ಅದಕ್ಕೆ ರೈಟ್ಸ್ ಕೊಡ್ತಾ ಇದೆ. ಏನಕ್ಕೆ ರಿಲಿಜಿಯಸ್ ಡಿನಾಮಿನೇಷನ್ಸ್ ಕ್ಯಾನ್ ಎಸ್ಟಾಬ್ಲಿಷ್, ಅಕ್ವೈರ್ ಇಟ್ಸ್ ಪ್ರಾಪರ್ಟಿ ಅಂತ ಹೇಳ್ತಾ ಇದೆ. ಆರ್ಟಿಕಲ್ 27 ಹೇಳ್ತಾ ಇದೆ, ಏನು ಹೇಳ್ತಾ ಇದೆ, ಇಟ್ ಇಸ್ ಸೆಲಿಂಗ್ ನೋ ಟ್ಯಾಕ್ಸೇಷನ್ ಆನ್ ರಿಲಿಜಿಯಸ್ ಆಕ್ಟಿವಿಟೀಸ್ ಅಂತ. ಆರ್ಟಿಕಲ್ 28 ಏನು ಹೇಳ್ತಾ ಇದೆ, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳ್ತಾ ಇದೆ. ಸೊ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸು ಯಾವ ಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೊಡಬಹುದು ಅನ್ನೋದನ್ನ ಆರ್ಟಿಕಲ್ 28 ಹೇಳ್ತಾ ಇದೆ. ಸೊ ವಿತ್ ದಿಸ್ ವಿ ಆರ್ ಕಂಪ್ಲೀಟಿಂಗ್ ರೈಟ್ ಟು ಫ್ರೀಡಮ್ ಆನ್ ರಿಲಿಜಿಯನ್ ಅಂತ. ಸೊ ಇವಾಗ ಲೇಟ್ ಫಂಡಮೆಂಟಲ್ ರೈಟ್ಸ್ನ ನಾವು ಫ್ಯೂಚರ್ ವಿಡಿಯೋ ಲೆಕ್ಚರ್ಸಲ್ಲಿ ಕವರ್ ಮಾಡೋಣ. ಫಾರ್ ಮೋರ್ ವಿಡಿಯೋಸ್ ಕೀಪ್ ವಾಚಿಂಗ್ ವ್ಯಾರ್ IAS. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ವ್ಯಾರ್ IAS. ಥ್ಯಾಂಕ್ ಯು.